ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ನಡೆದಂತ ಕೆಎ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಗೊಂದಲಗಳಲ್ಲಿ ಆಸ್ಪಿರೆಂಟ್ಸ್ ಇದ್ರಿ. ಅಂಡ್ ಕೆಎ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಪಾಸ್ ಆದಂತವರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರ ಅಂಡ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ತುಂಬಾ ಜನ ಆಸ್ಪಿರೆಂಟ್ಗಳ ಪ್ರಶ್ನೆ ಆಗಿತ್ತು. ಸೊ KPSC ಅಲ್ಲಿ ಕೂಡ ಈ ರೀತಿ ವ್ಯವಸ್ಥೆ ಇದೆ. KPSC ಅಲ್ಲಿ ಒಂದು ಬಾರಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ನಿಮಗೆ ವಿನಾಯಿತಿ ಇರುತ್ತೆ. ಕನ್ನಡದಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ. ಅದೇ ರೀತಿ KEA ಕೂಡ ಕೊಡುತ್ತಾ? ಹಾಗಾದ್ರೆ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು? ಈಗ ಕನ್ನಡ ಮಾಧ್ಯಮದಲ್ಲಿ 1 to 10th ವರೆಗೂ ಓದಿರುವಂಥದ್ದು ಮತ್ತು SLC ಮತ್ತು PUC ಯಲ್ಲಿ ಪ್ರಥಮ ದ್ವಿತೀಯ ಭಾಷೆ ಕನ್ನಡವನ್ನು ಓದಿದಂಥವ್ರಿಗೆ, ಕನ್ನಡವನ್ನ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡು ಓದಿದಂಥವ್ರಿಗೆ ವಿನಾಯಿತಿ ಇರುತ್ತೆ. ಅಂದ್ರೆ ಮತ್ತೆ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ತುಂಬಾ ಜನರಿಗೆ ಮೊನ್ನೆ ನಡೆದಂತ ಪರೀಕ್ಷೆಯಿಂದ ವಿನಾಯಿತಿ ಸಿಕ್ಕಿದೆ. ಸೊ ಅಗೇನ್ ಈಗ ಕಡ್ಡಾಯ ಕನ್ನಡ ಪರೀಕ್ಷೆಯ ಸರ್ಟಿಫಿಕೇಟ್, ಈಗ ಈ ಹಿಂದೆ VAO ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಯನ್ನು ಬರೆದಂಥಲ್ಲಿ ಸಂದರ್ಭದಲ್ಲಿ ನೀವು ಪಾಸ್ ಆಗಿರ್ತೀರ. ಅಂಥವ್ರಿಗೆ ಹೆಂಗೆ ಅಂತಂದ್ರೆ, ಇತ್ತೀಚೆಗೆ ನಮ್ಮ KEA ನಿರ್ದೇಶಕರಾದಂಥ ಪ್ರಸನ್ನ ಕುಮಾರ್ ಸರ್ ಒಂದು ಟ್ವೀಟ್ ಮಾಡಿದ್ರು. ಸೊ ಆ ಟ್ವೀಟ್ ಅಲ್ಲಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿರುವಂಥದ್ದು ಏನು ಅಂತಂದ್ರೆ, ಈಗ ಅಪ್ಕಮಿಂಗ್ ಈಗ ನೆಕ್ಸ್ಟ್ ಇನ್ನೊಂದು ಕೆಲವೇ ದಿನಗಳಲ್ಲಿ KEA ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆದಂಥವ್ರಿಗೆ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡುವಂತ ಒಂದು ಲಿಂಕ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ರು. ಅದರ ನಾನು ಟ್ವೀಟ್ ಅನ್ನ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಆದ್ರಿಂದ ಈಗ ನೆಕ್ಸ್ಟ್ ಈಗ ವಿವಿಧ ಇಲಾಖೆಗಳದ್ದು ಯಾರೆಲ್ಲ ಪರೀಕ್ಷೆ ಬರೆದಿದ್ರ ಮೊನ್ನೆ 708, ಸೊ ಅಂಥವ್ರಿಗೂ ಕೂಡ ನೆಕ್ಸ್ಟ್ ವೆರಿಫಿಕೇಶನ್ ಅಷ್ಟರಲ್ಲಿ ನಿಮ್ದು ಕಡ್ಡಾಯ ಕನ್ನಡ ಪರೀಕ್ಷೆದು ಒಂದು ಸರ್ಟಿಫಿಕೇಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಈ ಹಿಂದೆ ಕೂಡ ಯಾರಾದರೂ VAO ಬೇರೆ ಬೇರೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರಿ ಅಂತಂದ್ರೆ ನಿಮಗೂ ಕೂಡ ಅಷ್ಟೇ ಒಂದು ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ಅದು ಈಗ ಸದ್ಯಕ್ಕೆ ಇನ್ನು ಯಾವುದೇ ಲಿಂಕು ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಇನ್ನೂ ಕೊಟ್ಟಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅದು ಯಾವಾಗ ಬಿಡ್ತಾರೋ ಅವಾಗ KEA ವೆಬ್ಸೈಟ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೂಲಕ ನಿಮ್ಮ ಒಂದು ಈ ಹಿಂದಿನ ಯಾವ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪಾಸ್ ಆಗಿದ್ರಿ ಅದರ ಒಂದು ಹಾಲ್ ಟಿಕೆಟ್ ನಂಬರ್ ಬೇಕಾಗುತ್ತೆ. ಸೊ ಅದನ್ನ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಂಡ್ ಇದು ಇತ್ತು ಅಂತಂದ್ರೆ ನಿಮಗೆ ವೆರಿಫಿಕೇಶನ್ ಟೈಮಲ್ಲಿ ಸಮಸ್ಯೆ ಇಲ್ಲ. ಈಗ ಯಾರ್ಯಾರು ಪರೀಕ್ಷೆಯನ್ನ ಮೊನ್ನೆ ಬರೆದಿದ್ದೀರಾ, ಸೊ ಅವ್ರಿಗೂ ಕೂಡ ನೀವು ಪಾಸ್ ಆದ್ಮೇಲೆ ನಿಮಗೂ ಕೂಡ ಅದ್ರದ್ದು ಏನು ಅಡ್ವಾಂಟೇಜ್ ಏನಿದೆ, ಉಪಯುಕ್ತತೆ ಸಿಗುತ್ತೆ. ಅದರ ಬಗ್ಗೆ ಯಾವುದೇ ವರಿ ಮಾಡ್ಕೊಳ್ಬೇಡಿ. ಅಂಡ್ ನೆಕ್ಸ್ಟ್ ಅದು ನಿಮ್ಗೆ ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಏನು ಅನ್ನೋದೆಲ್ಲವೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಸರ್ಟಿಫಿಕೇಟ್ ಅಲ್ಲೇ. ಹಾಗಾಗಿ ಕಡ್ಡಾಯ ಕನ್ನಡ ಪರೀಕ್ಷೆ ವಿಚಾರದಲ್ಲಿ ತುಂಬಾ ಗೊಂದಲಗಳಿತ್ತು. ನಾನು ಸತತ 2-3 ವಿಡಿಯೋಗಳನ್ನ ಮಾಡೋ ಮೂಲಕ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ. ಆದ್ರೂ ಇನ್ನೂ ಹಲವಾರು ಜನ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ. ಹಾಗಾಗಿ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ವಿಷಯವಾಗಿ ನಿಮಗೆ ಈ ವಿಡಿಯೋ ಮೂಲಕ ಕ್ಲಾರಿಟಿ ಕೊಡಬೇಕಾದಂತ ಅನಿವಾರ್ಯತೆ ಬಂತು. ಅದರ ಸಂಬಂಧಪಟ್ಟಾಗ ನಾನು ಟ್ವೀಟ್ ಕೂಡ ಸರ್ದು ಚೆಕ್ ಮಾಡಿದಾಗ ಒಂದು ಮಾಹಿತಿ ಇತ್ತು. ಬಟ್ ಇನ್ನೂ ಯಾವುದೇ ಲಿಂಕು ಏನು ಪ್ರೊವೈಡ್ ಮಾಡಿಲ್ಲ. ಅದು ಯಾವಾಗ ಬಿಡ್ತಾರೆ ಆಗ ನಿಮಗೆ ಒಂದು ಮಾಹಿತಿ ಸಿಗುತ್ತೆ ಆ ಕಡ್ಡಾಯ ಕನ್ನಡದು ಸರ್ಟಿಫಿಕೇಟ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಅಂಡ್ ಅಪ್ಕಮಿಂಗ್ ಪರೀಕ್ಷೆ ಇದೆ ಬೇರೆ ಬೇರೆ. ಅಂಡ್ ಇನ್ನೊಂದು ಕೆಲವೊಂದಿಷ್ಟು ಪರೀಕ್ಷೆಗಳ ದಿನದಂದೇ ಬೇರೆ ಬೇರೆ ಪರೀಕ್ಷೆ ಇರುವಂಥ ವಿಷಯಗಳು ಕೂಡ ನನಗೆ ಮಾಹಿತಿ ಬಂದಿದೆ. ಬಟ್ ನೋಡಿ, KEA ನಿರ್ದೇಶಕರು ಮೊದಲೇ ಹೇಳಿಬಿಟ್ಟಿದ್ದಾರೆ, ನಾವು ನಮ್ಮ ಒಂದು ಪರೀಕ್ಷೆ ಡೇಟನ್ನು ಯಾವುದೇ ಒಂದು ಪರೀಕ್ಷೆಯನ್ನು ನಿಗದಿ ಮಾಡಿದ ಸಂದರ್ಭದಲ್ಲಿ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಬೇರೆ ಎಕ್ಸಾಮ್ ಕ್ಲಾಶ್ ಆದಾಗ ಹೆಚ್ಚು ಜನ ಅಭ್ಯರ್ಥಿಗಳಿಂದ ಅಲ್ಲಿ ಆಕ್ಷೇಪಣೆ ಹೋಗ್ಬೇಕಂದ್ರೆ ಆ ಒಂದು ಪರೀಕ್ಷೆಯನ್ನು ಬರೆಯುವಂಥವ್ರು ಹೆಚ್ಚು ಜನ ಅಭ್ಯರ್ಥಿಗಳು ಇರಬೇಕು. ಅವರು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದು ಪಾಸಿಬಲ್ ಆಗುತ್ತೆ ಹೊರತು ಒಬ್ರು ಇಬ್ರು ಆಸ್ಪಿರೆಂಟ್ಸ್ಗೋಸ್ಕರ ಮೆಜಾರಿಟಿ ಆಫ್ ಪೀಪಲ್ ಬರೀತಾ ಇರೋಂಥ ಇನ್ನೊಂದು ಎಕ್ಸಾಮ್ನ ಹಂಗೆ ಪೋಸ್ಟ್ಪೋನ್ ಮಾಡಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು ಈ ಹಿಂದೆ. ಹಾಗಾಗಿ ಏನಾದರೂ ನೀವು ಅದನ್ನ ನಾವು ಮನವಿ ಮಾಡ್ಕೊಳ್ಳಬೇಕು ಅಂದ್ರೆ KEA ಅವರಿಗೆ ಲೆಟರ್ ಅಥವಾ ಡೈರೆಕ್ಟ್ ಹೆಲ್ಪ್ ಲೈನ್ ಮೂಲಕ ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ಕೋಬಹುದು. ಈ ರೀತಿ ಇದೆ, ನಮ್ದು ಈ ಎಕ್ಸಾಮ್ ದಿನದಂದೇ ನಿಮ್ಮ ಒಂದು ಪರೀಕ್ಷೆ ಕೂಡ ನಿಗದಿ ಆಗಿರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಕೇಳ್ಕೊಂಡ್ರೆ ಹೆಚ್ಚು ಜನರಿಂದ ಆಸ್ಪಿರೆಂಟ್ಸ್ಗಳಿಂದ ಹೋದ್ರೆ ಅದು ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗುತ್ತೆ. ಇಲ್ಲದೆ ಹೊರತು ಕಡಿಮೆ ಜನ, ಒಂದು 2-3 ಜನಕ್ಕೋಸ್ಕರ ಅವರು ಮಾಡಲ್ಲ. ಸೊ ಹಾಗಾಗಿ ದಯವಿಟ್ಟು ಅದರ ಬಗ್ಗೆ ಒಂದು, ನನಗೂ ಕೂಡ ಕೇಳಿದ್ರಿ ಇದ್ರ ಬಗ್ಗೆ ಇಶ್ಯೂನ ರೈಸ್ ಮಾಡಿ ಅಂತ. ಬಟ್ ಇರುವಂತ ಸತ್ಯ ಇದು ಏನು ಅಂತಂದ್ರೆ, ಹೆಚ್ಚು ಜನರಿಂದ ಮನವಿ ಹೋದ್ರೆ ಮಾತ್ರ ಆ ಒಂದು ಪರೀಕ್ಷೆ ದಿನಾಂಕವನ್ನು ಬದಲಾಯಿಸ್ತಾರೆ ಹೊರತು, ಅಥವಾ ಟೆಕ್ನಿಕಲ್ ಏನಾದರೂ ಇಶ್ಯೂಸ್ ಇತ್ತು ಅಂದ್ರೆ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗುತ್ತೆ ಹೊರತು ಬೇರೆ ಯಾವುದೇ ಕಾರಣಗಳಿಗೂ ಕೂಡ KEA ಅವರು ಎಸ್ಪೆಷಲಿ ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡಲ್ಲ. ಅಂಡ್ ಪರೀಕ್ಷೆ ಆದ ಮರುದಿನವೇ ನಿಮ್ಮ OMR ಶೀಟ್ಗಳು ಕೂಡ ವೆಬ್ಸೈಟ್ಗೆ ಅಪ್ಲೋಡ್ ಆಗುತ್ತೆ. ತುಂಬಾ ಫಾಸ್ಟ್ ಅಂಡ್ ಫೇರ್ ಆಗಿ ಈ ಬಾರಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಅಪ್ಕಮಿಂಗ್ PC, VAO ಎಲ್ಲ ಪರೀಕ್ಷೆಗಳನ್ನು ಕೂಡ KEA ಅವರು ನಡೆಸೋದ್ರಿಂದ
ತುಂಬ ಚೆನ್ನಾಗಿ ಎಕ್ಸಾಮ್ಸ್ಗಳಾಗುತ್ತೆ. ನಿಮ್ಮ ಪ್ರಿಪ್ರೇಷನ್ ತುಂಬ ಉತ್ತಮವಾಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು.